ಹೆಲೋ ಎವ್ರಿವನ್, ವೆಲ್ಕಮ್ ಟು MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಈ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿತೀರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋಣ. ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ TET ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ GPSTR ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಮಾಡೆಲ್ ಕ್ವೆಶನ್ಸ್ ಪೇಪರ್ಗಳನ್ನು ನಾನು ಅಥವಾ ಕೆಲವೊಂದಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಈ ಒಂದು ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 46, ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಆ್ಯನ್ ಎರರ್ ಇನ್ ಇಟ್ ಅಂತಂದರೆ, ಇಲ್ಲಿ ಕ್ವೆಶನಲ್ಲಿ ಏನು ಮಾಡಿದರೆ, ಒಂದು ಸೆಂಟೆನ್ಸನ್ನು ಕೊಟ್ಟಾರ. ಆ ಸೆಂಟೆನ್ಸ್ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅಂತಂದರೆ ಯಾವ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಕೊಟ್ಟಿರುವಂಥ ಸೆಂಟೆನ್ಸ್ ಏನಿದೆ ಅಂತಂದರೆ, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಎ ಲಾಂಗ್ ಟೈಮ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್. ಹಿ ಹ್ಯಾಸ್ ಬೀನ್ ಅಲ್ಲಿ ತನದು ಎ ಪಾರ್ಟ್, ವರ್ಕಿಂಗ್ ಅನ್ನುವಂಥದ್ದು ಬಿ, ಹಿಯರ್ ಸಿನ್ಸ್ ಅನ್ನುವಂಥದ್ದು ಸಿ, ಎ ಲಾಂಗ್ ಟೈಮ್ ಅನ್ನುವಂಥದ್ದು ಇಲ್ಲಿ ಎ, ಡಿ ಆಪ್ಷನ್ ಆಗಿರುತ್ತೆ. ಇದರಲ್ಲಿ ಎರರ್ ಆಗಿರುವಂತಹದನ್ನು ನಾವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಸಿ ವರ್ಕಿಂಗ್ ಅನ್ನುವಂಥದ್ದು, ಆಪ್ಷನ್ ಸಿ ಸಿನ್ಸ್ ಅನ್ನುವಂಥದ್ದು ಇಲ್ಲಿ ರಾಂಗ್ ಆಗಿರುವಂಥದ್ದು, ಎರರ್ ಆಗಿರುವಂಥದ್ದು. ಯಾಕೆಂದರೆ ಸೆಂಟೆನ್ಸ್ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳುವಂಥದ್ದು. ಇಲ್ಲಿ ಸಿನ್ಸ್ ಅನ್ನುವಂಥದ್ದು ಆಲ್ರೆಡಿ ಆಗಿ ಹೋಗಿರುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್ ಅಥವಾ ರಾಂಗ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 47, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಎ ಹೋಮೋಫೋನ್ ಪೇರ್. ಇಲ್ಲಿ ಹೋಮೋಫೋನ್ಗಳ ಬಗ್ಗೆ ಒಂದು ಕ್ವೆಶನ್ನ ಕೇಳಿದ್ದಾರೆ. ಹೋಮೋಫೋನ್ ಅಂತಂದ್ರೆ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ. ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ. ಆಮೇಲೆ ಮೀನಿಂಗ್ ಕೂಡ ಚೇಂಜ್ ಇರುತ್ತೆ. ಮೀನಿಂಗ್ ಚೇಂಜ್ ಇರುತ್ತೆ, ಸ್ಪೆಲ್ಲಿಂಗ್ ಚೇಂಜ್ ಇರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಇರುತ್ತೆ. ಅವುಗಳಿಗೆ ನಾವು ಏನಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಫೋರ್ ಮತ್ತು ಫೋರ್ತ್ ಅನ್ನುವಂಥದ್ದು. ಆಮೇಲೆ ಸೆಕೆಂಡ್ ಒನ್ ಫ್ಲೈ ಮತ್ತು ಫ್ಲೀ. ಆಪ್ಷನ್ ಸಿ ಪ್ಲೇನ್ ಪ್ಲೇನ್. ಆಪ್ಷನ್ 4 ಪೀಸ್ ಪೀಕ್. ಇಲ್ಲಿ ಫಸ್ಟ್ ಒನ್ ಫೋರ್ ಮತ್ತು ಫೋರ್ತ್ ಎರಡು ಡಿಫ್ರೆಂಟ್ ಆಗಿರುವಂಥ ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಫ್ಲೈ ಮತ್ತು ಫ್ಲೀ ಕೂಡ ಡಿಫ್ರೆಂಟ್, ಫ್ಲೀ ಬೇರೆ ಆಗುತ್ತೆ, ಫ್ಲೈ ಬೇರೆ ಆಗುತ್ತೆ. ಬಟ್ ತರ್ಡ್ ಒನ್ ಆನ್ಸರ್ ಏನಾಗಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ಯಾಕಂತಂದ್ರೆ ಪ್ಲೇನ್ ಮತ್ತು ಪ್ಲೇನ್ ಎರಡೂ ಸೇಮ್ ಪ್ರೊನೌನ್ಸಿಯೇಷನ್ ಕೊಡುತ್ತೆ, ಬಟ್ ಮೀನಿಂಗ್ ಕೂಡ ಚೇಂಜ್ ಇರುತ್ತೆ. ಆಮೇಲೆ ಅದರದ್ದು ಸ್ಪೆಲ್ಲಿಂಗ್ ಕೂಡ ಚೇಂಜ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 48, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ಫ್ರಮ್ ದ ಆಪ್ಷನ್ಸ್ ಗಿವನ್. ಕೊಟ್ಟಿರುವಂಥ ಆಪ್ಷನ್ ಒಳಗೆ ಒಂದು ಇಡಿಯಮ್ಮನ್ನು ಕಂಡುಹಿಡೀರಿ ಅಪ್ರೋಪ್ರಿಯೇಟ್ ಆಗಿರುವಂಥದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಡೋಂಟ್ ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಬಿಸ್ನೆಸ್, ಯು ನೋ ದೇರ್ ಆರ್ ಆಲ್ವೇಸ್ ಡ್ಯಾಶ್ ಇನ್ ಬಿಸ್ನೆಸ್ ಅನ್ನುವಂಥದ್ದು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. 2 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿ ಹೊಂದುವಂಥ ಅಪ್ರೋಪ್ರಿಯೇಟ್ ಆಗಿರುವಂಥ ಒಂದು ಇಡಿಯಮ್ಮನ್ನು ನೀವು ಬಳಸಬೇಕು. ಆಪ್ಷನ್ ಎ ಪ್ರೋಸ್ ಆ್ಯಂಡ್ ಕಾನ್ಸ್, ಆಪ್ಷನ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್, ಆಪ್ಷನ್ ಸಿ ಆರ್ ಆಪ್ಷನ್ 3 ಬೋಲ್ಡ್ ಫ್ರಮ್ ದ ಬ್ಲೂ, ಆಪ್ಷನ್ 4 ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಆಪ್ಷನ್ ನಂಬರ್ 2 ಅಪ್ಸ್ ಆ್ಯಂಡ್ ಡೌನ್ಸ್. ಯಾಕಂತಂದರೆ ಬಿಸ್ನೆಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಕಾಮನ್ ಆಗಿರ್ತವೆ. ಅಂತಂದರೆ ಪ್ರಾಬ್ಲಮ್ಸ್ ಅಂತಂದರೆ ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಏರು ಇಳಿತ ಅನ್ನುವಂಥದ್ದು, ಅಂತಂದರೆ ಕಷ್ಟಗಳು ಸುಖಗಳು ಅನ್ನುವಂಥದ್ದು, ಅಥವಾ ಒಂದು ಸಲ ಲಾಸ್ ಆಗುವಂಥದ್ದು, ಒಂದು ಸಲ ಪ್ರಾಫಿಟ್ ಆಗುವಂಥದ್ದು ಬಿಸ್ನೆಸ್ಸಲ್ಲಿ ಕಾಮನ್ ಆಗಿರ್ತದೆ. ಅದನ್ನು ಹೇಳಲಿಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ. ಸೊ ಇಡಿಯಮ್ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ರೈಟ್ ಇಡಿಯಮ್ ಆಗುತ್ತೆ. ಡೋಂಟ್ ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಬಿಸ್ನೆಸ್ ಅಂತಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಬಹಳಷ್ಟು ನೀವು ಕಷ್ಟಗಳನ್ನ ಪ್ರಾಬ್ಲಮ್ಸ್ಗಳನ್ನ ನೋಡಿರ್ತೀರಿ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಯು ನೋ ದೇರ್ ಆರ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಬಿಸ್ನೆಸ್. ನಿಮಗೆ ಗೊತ್ತಿದೆ ಏನಂತಂದ್ರೆ ಬಿಸ್ನೆಸ್ ಅಂತ ಬಂದಮೇಲೆ ಅಪ್ಸು ಇರುತ್ತೆ, ಡೌನ್ಸು ಇರುತ್ತೆ. ಅಂತಂದರೆ ಪ್ರಾಫಿಟು ಇರುತ್ತೆ, ಆಮೇಲೆ ಲಾಸು ಇರುತ್ತೆ ಅನ್ನುವಂಥದ್ದು, ಕಷ್ಟಗಳು ಇರುತ್ತೆ, ಸುಖಗಳು ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 49, ಸೋಹಮ್ ಸೆಡ್ ಮೇ ಐ ಯೂಸ್ ಯುವರ್ ಪೆನ್ ಮೋಹನ್. ಇದು ಡೈರೆಕ್ಟ್ ಸ್ಪೀಚಲ್ಲಿದೆ. ಇದ್ರ ಮೇಲೆ ಏನು ಕ್ವೆಶನ್ ಇದೆ ಅನ್ನುವಂಥದ್ದನ್ನು ನೋಡೋಣ. ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಈಸ್. ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ಗೆ ಏನು ಮಾಡಬೇಕಿಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಯಾವುದು ಅನ್ನುವಂಥದ್ದನ್ನು ನಾವು
ಐಡೆಂಟಿಫೈ ಮಾಡಬೇಕು. ಆಪ್ಷನ್ ನಂಬರ್ 1 ಏನಿದೆ, ಸೋಹನ್ ಆಸ್ಕ್ಡ್ ಮೋಹನ್ ದ್ಯಾಟ್ ಇಫ್ ಹಿ ಮೈಟ್ ಯೂಸ್ ಹೀಸ್ ಪೆನ್. ಆಪ್ಷನ್ ನಂಬರ್ 2, Sohan asked Mohan whether he may use his pen. Option number 3, Sohan said to Mohan, can he use his pen? Option number 4, Sohan asked Mohan if he might use his. The right answer is option number 4, Sohan asked Mohan if he might use his ಅನ್ನುವಂಥದ್ದು ರೈಟ್ ಆನ್ಸರ್. ಇಲ್ಲಿ ಮುಂದ್ಗಡೆ ಪೆನ್ ಅನ್ನುವಂಥದ್ದು ಬರಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 50, ದ ಸೆಂಟೆನ್ಸಸ್ ಗಿವನ್ ಬಿಲೋ ಆರ್ ಜಂಬಲ್ಡ್ ಅಪ್ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸೆಂಟೆನ್ಸ್ಗಳು ಜಂಬಲ್ಡ್ ಆಗಿದ್ದಾವೆ, ಅಂದರೆ ಹಿಂದೆ ಮುಂದೆ ಆಗಿದ್ದಾವೆ. ವಾಟ್ ಶುಡ್ ಬಿ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್, ಅವುಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಪಿ, ಸೆಕೆಂಡ್ಲಿ, ಐ ಕೆನಾಟ್ afford the fees. Q, there are 3 reasons why I am not admitting my child to that school. Or thirdly, and most importantly, I do not approve of the type of education the school offers. As in the first place, the distance my child will have to commute is too much. Options ಏನಿದೆ ಇಲ್ಲಿ, PSQR, option 2 QSPR, option number 3 QRSP, option number 4 QPSR ಅನ್ನುವಂಥದ್ದು. ದ ರೈಟ್ ಆನ್ಸರ್ ಇಲ್ಲಿ QSPR ಅನ್ನುವಂಥದ್ದು. Q ಅನ್ನುವಂಥದ್ದು ಫಸ್ಟ್. ದೇರ್ ಆರ್ 3 reasons why I am not admitting my child to that school ಅನ್ನುವಂಥದ್ದು ಫಸ್ಟ್ ಬರುತ್ತೆ. ಆಮೇಲೆ ಎಸ್, in the first place, the distance my child will have to commute is too much ಅನ್ನುವಂಥದ್ದು. ಆಮೇಲೆ ಪಿ ಅನ್ನುವಂಥದ್ದು. ಸೆಕೆಂಡ್ಲಿ, ಐ ಕೆನಾಟ್ ಅಫೋರ್ಡ್ ದ ಫೀಸ್ ನೆಕ್ಸ್ಟ್ ಬರುವಂಥದ್ದು ಆರ್. ಥರ್ಡ್ಲಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಐ ಡು ನಾಟ್ ಅಪ್ರೂವ್ ಆಫ್ ದ ಟೈಪ್ ಆಫ್ ಎಜುಕೇಷನ್ ದ ಸ್ಕೂಲ್ ಆಫರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 51, name the approach in which the activities and tasks designed are purposeful and meaningful and the emphasis is on the functions of language rather than rules. ಅಂತ ಅಂದರೆ ಇಲ್ಲಿ ಒಂದು ಬೋಧನಾ ವಿಧಾನದ ಮೇಲೆ ಮೆಥಡ್ ಮೇಲೆ ಬಂದಿರುವಂಥ ಕ್ವೆಶನ್ಸ್ ಇದು. ಏನು ಕೇಳ್ತಿದ್ದಾರೆ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಏನು ಮಾಡ್ತಿದ್ದಾರೆ, ಆ್ಯಕ್ಟಿವಿಟೀಸ್ಗಳನ್ನ ಮಾಡಲಿಕ್ಕೆ ಹೇಳ್ತಿದ್ದಾರೆ, ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಅಂದಾಗ ಇದು ಯಾವ ರೀತಿಯ ಒಂದು ಬೋಧನಾ ವಿಧಾನ ಆಗುತ್ತೆ ಅಂತಂದರೆ, ಇಲ್ಲಿ ರೂಲ್ಸ್ಗಿಂತಲೂ ಏನಾಗುತ್ತೆ, ಲ್ಯಾಂಗ್ವೇಜ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ. ಸೊ ಹೀಗಿರುವಾಗ ಇದು ಯಾವ ಒಂದು ಮೆಥಡ್ ಆಗುತ್ತೆ ಅನ್ನುವಂಥದ್ದು. ಆಪ್ಷನ್ 1 ಕಮ್ಯುನಿಕೇಟಿವ್ ಅಪ್ರೋಚ್, ಆಪ್ಷನ್ ಬಿ ಸ್ಟ್ರಕ್ಚರಲ್ ಅಪ್ರೋಚ್, ಆಪ್ಷನ್ ಸಿ ಸಜೆಸ್ಟೋಪೀಡಿಯಾ, ಆಪ್ಷನ್ 4 ಆಡಿಯೋಲಿಂಗ್ವಲ್ ಅಪ್ರೋಚ್ ಅನ್ನುವಂಥದ್ದು. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಕಮ್ಯುನಿಕೇಟಿವ್ ಅಪ್ರೋಚ್. ಯಾಕೆ ಕಮ್ಯುನಿಕೇಟಿವ್ ಅಪ್ರೋಚ್ ರೈಟ್ ಆನ್ಸರ್ ಆಗುತ್ತೆ ಅಂತಂದರೆ, ಇಲ್ಲಿ ಏನು ಮಾಡ್ತಿದ್ದಾರೆ, ಟೀಚರ್ಸು ಟಾಸ್ಕ್ಗಳನ್ನು ಆ್ಯಕ್ಟಿವಿಟಿಗಳನ್ನ ಇಂಟೆನ್ಷನಲಿ ಕೊಡ್ತಿದ್ದಾರೆ. ಅಂತಂದ್ರೆ ಇಲ್ಲಿ ಏನು ಅವರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಕಮ್ಯುನಿಕೇಷನ್. ಅಂತಂದರೆ ಈಗ ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟಾಗ, ಗ್ರೂಪ್ ವರ್ಕನ್ನು ಕೊಟ್ಟಾಗ ಏನಾಗುತ್ತೆ, ಚಿಲ್ಡ್ರನ್ ಏನಾಗ್ತವೆ ಅಂದರೆ, ಸ್ಟೂಡೆಂಟ್ಸ್ ಏನಾಗ್ತಾರೆ ಅಂದರೆ ಕಮ್ಯುನಿಕೇಷನ್ ಬಿಲ್ಡಪ್ ಆಗತ್ತಲ್ಲಿ ಅನ್ನುವಂಥ ಒಂದು ರೀಸನ್ಗೋಸ್ಕರ ಈ ರೀತಿಯಾಗಿ ಅವರು ಮೀನಿಂಗ್ಫುಲ್ ಆಗಿರುವಂಥ ಒಂದು ಪರ್ಪಸ್ಫುಲ್ ಆಗಿರುವಂಥ ಒಂದು ಆ್ಯಕ್ಟಿವಿಟೀಸನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದು ಕಮ್ಯುನಿಕೇಟಿವ್ ಅಪ್ರೋಚ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 52, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಅಥೆಂಟಿಕ್ ಮಟೀರಿಯಲ್. ಕೊಟ್ಟಿರುವಂತಹ ಒಂದು 4 ಆಪ್ಷನ್ಗಳಲ್ಲಿ ಯಾವುದು ಅಧಿಕೃತವಾಗಿ ಅಥವಾ ಅಥೆಂಟಿಕ್ ಆಗಿರುವಂತಹ ಒಂದು ಮಟೀರಿಯಲ್ ಅಲ್ಲ ಅನ್ನುವಂಥದ್ದು. ನಂಬರ್ 1 ನ್ಯೂಸ್ ಪೇಪರ್, ನಂಬರ್ 2 ಟೆಕ್ಸ್ಟ್ ಬುಕ್, ನಂಬರ್ 3 ಮ್ಯಾಗಝಿನ್, ಆಪ್ಷನ್ 4 ಪ್ಯಾಂಪ್ಲೆಟ್ ಅನ್ನುವಂಥದ್ದು. ಅಂತಂದರೆ ಇಲ್ಲಿ ಕ್ವಶನ್ ಏನಿದೆ ಅಂತಂದರೆ ನೆಗೆಟಿವ್ ಅದ. ಅಂತಂದರೆ ನಾಟ್ ಅಥೆಂಟಿಕ್ ಮಟೀರಿಯಲ್ ಅಂತಂದಾಗ ನ್ಯೂಸ್ ಪೇಪರ್ ಕೂಡ ಅಥೆಂಟಿಕ್ ಆಗಿರುತ್ತೆ, ಟೆಕ್ಸ್ಟ್ ಬುಕ್ ಕೂಡ ಅಥೆಂಟಿಕ್ ಆಗಿ ಒಂದು ಕಮಿಟಿ ಕೂಡಿ ರಚನೆ ಮಾಡಿರುತ್ತೆ, ಆಮೇಲೆ ಮ್ಯಾಗಝಿನ್ಸ್ ಕೂಡ ಏನಾಗಿರುತ್ತೆ ಅಥೆಂಟಿಕ್ ಆಗಿರುತ್ತೆ. ಬಟ್ ಪ್ಯಾಂಪ್ಲೆಟ್ ಏನಾಗಿರುತ್ತೆ ಅಂತಂದರೆ ಅಧಿಕೃತವಾಗಿ ಅಥವಾ ಅಥೆಂಟಿಕ್ ಆಗಿ ಇರೋದಿಲ್ಲ ಅನ್ನುವಂಥದ್ದು. ಪ್ಯಾಂಪ್ಲೆಟನ್ನು ಕೇವಲ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಯೂಸ್ ಮಾಡೋದ್ರಿಂದ
ಅದರಲ್ಲಿರುವಂಥ ಎಲ್ಲ ಏನಿರಲ್ಲ ಅಥೆಂಟಿಕ್ ಆಗಿ ಇರೋದಿಲ್ಲ ಅನ್ನುವಂಥದ್ದು, ಇನ್ಫಾರ್ಮೇಷನ್ ಎಲ್ಲ ಅಥೆಂಟಿಕ್ ಆಗಿ ಇರೋದಿಲ್ಲ ಅನ್ನುವಂಥದ್ದು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಪ್ಯಾಂಪ್ಲೆಟ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 53. ಪಿಕ್ ಔಟ್ ದ ಎಕ್ಸ್ಪ್ರೆಷನ್ ಯೂಸ್ಡ್ ಫಾರ್ ಕಂಪ್ಲೇನಿಂಗ್ ಅಬೌಟ್ ಸಮಥಿಂಗ್ ಅಂತಂದರೆ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಕಂಪ್ಲೇಂಟ್ ಮಾಡುವಂಥ ಒಂದು ಎಕ್ಸ್ಪ್ರೆಷನ್ ಇದೆ ಅನ್ನುವಂಥದ್ದು. ಕಂಪ್ಲೇಂಟ್ ಮಾಡೋದಕ್ಕೆ ನಾವು ಯಾವ ರೀತಿಯಾಗಿ ಒಂದು ಎಕ್ಸ್ಪ್ರೆಷನನ್ನು ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ನಂಬರ್ 1 ವೈ ಡೋಂಟ್ ಯು, ಆಪ್ಷನ್ ಬಿ ಐ ವುಡ್ ರ್ಯಾದರ್ ಸಜೆಸ್ಟ್, ಆಪ್ಷನ್ ಸಿ ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್, ಆಪ್ಷನ್ 4 ಡೋಂಟ್ ವರಿ ಅನ್ನುವಂಥದ್ದು. ದ ರೈಟ್ ಆನ್ಸರ್ ಈಸ್ ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಓಕೆ, ಕ್ವೆಶನ್ ನಂಬರ್ 54. ವಿಚ್ ವರ್ಡ್ ಹ್ಯಾಸ್ ನ್ಯಾಸಲ್ ಸೌಂಡ್? ಇಲ್ಲಿ ನ್ಯಾಸಲ್ ಸೌಂಡ್ ಅಂತಂದರೆ ಮೂಗಿನಿಂದ ಬರುವಂತಹ ಅನುನಾಸಿಕಗಳು ಅಂತ ಕನ್ನಡದಲ್ಲಿ ಕರಿತೀವಿ ಅಲ್ವಾ, ಅವುಗಳಿಗೆ ನಾವು ನ್ಯಾಸಲ್ ಸೌಂಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆಪ್ಷನ್ ನಂಬರ್ 1 ಸಿಂಗ್, ಆಪ್ಷನ್ ಬಿ ಲಾಫ್, ಆಪ್ಷನ್ ಸಿ ವಾಕ್, ಆಪ್ಷನ್ 4 ಪ್ಲೇಸ್ ಅನ್ನುವಂಥದ್ದು. ಇದು ಅಬ್ಸಲ್ಯೂಟ್ಲಿ ಆನ್ಸರ್ ಏನಾಗಿರುತ್ತೆ ಆಪ್ಷನ್ ನಂಬರ್ 1 ಸಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 55. ಇಂಡಕ್ಟಿವ್ ಮೆಥಡ್ನಲ್ಲಿ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್ ದ ಟೀಚರ್ ಏನು ಮಾಡ್ತಾರೆ ಅನ್ನುವಂಥದ್ದು. ಆಪ್ಷನ್ ನಂಬರ್ 1 ಮೂವ್ಸ್ ಫ್ರಮ್ ಪ್ರೆಸೆಂಟೇಷನ್ ಟು ಪ್ರಾಕ್ಟೀಸ್, ಆಪ್ಷನ್ ನಂಬರ್ 2 ಸ್ಟಾರ್ಟ್ಸ್ ವಿತ್ ರೂಲ್ಸ್ ಆ್ಯಂಡ್ ದೆನ್ ಪ್ರೊವೈಡ್ಸ್ ಎಕ್ಸಾಂಪಲ್ಸ್, ಆಪ್ಷನ್ ನಂಬರ್ 3 ಮೂವೀಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್, ಆಪ್ಷನ್ ನಂಬರ್ 4 ಆ್ಯಕ್ಟ್ಸ್ ಆ್ಯಸ್ ಎ ಫೆಸಿಲಿಟೇಟರ್. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಮೂವ್ಸ್ ಫ್ರಮ್ ಎಕ್ಸಾಂಪಲ್ ಟು, ಇದು ಮೂವೀಸ್ ಆಗಬಾರ್ದಾಗಿತ್ತು, ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್ ಅಂತಂದರೆ ಇಂಡಕ್ಟಿವ್ ಮೆಥಡ್ ಅಂತಂದರೆ ಎಕ್ಸಾಂಪಲ್ದಿಂದ ರೂಲ್ಗಳನ್ನು ಹೇಳುವುದು ಅಂತಂದರೆ ಈಗ ಗ್ರಾಮರನ್ನು ಟೀಚ್ ಮಾಡ್ತಾ ಇರುವಂಥ ಸಿಚುವೇಶನ್ ಒಳಗೆ ಗ್ರಾಮರ್ ಟೀಚ್ ಮಾಡಬೇಕಾದ್ರೆ ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಅಂತ ಬರುತ್ತೆ. ಇಂಡಕ್ಟಿವ್ ಮೆಥಡ್ ಅಂತಂದರೆ ಕೊಟ್ಟಿರುವಂತಹ ಒಂದು ಗ್ರಾಮರನ್ನು ಟೀಚ್ ಮಾಡಬೇಕಾಗಿ ಕೊಟ್ಟಿರುವಂಥ ಒಂದು ಟಾಪಿಕ್ ಮೇಲೆ, ಫಾರ್ ಎಕ್ಸಾಂಪಲ್ ಈಗ ನಾವು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಹೇಳಬೇಕಾಗಿತ್ತು ಮಕ್ಕಳಿಗೆ ಅಂತಂದಾಗ ಫಸ್ಟ್ ಏನು ಮಾಡೋದಿಲ್ಲ, ರೂಲ್ಸನ್ನು ಹೇಳೋದಿಲ್ಲ. ಫಸ್ಟಿಗೆ ನಾವು ಎಕ್ಸಾಂಪಲ್ಸ್ಗಳನ್ನು ಮಾಡಿ, ಎಕ್ಸಾಂಪಲ್ಸ್ಗಳನ್ನು ಬಿಡಿಸಿ, ಎಕ್ಸಾಂಪಲ್ಸ್ಗಳನ್ನ ಹೇಳಿ ಅರ್ಥ ಮಾಡಿಕೊಂಡು ಆಮೇಲೆ ರೂಲ್ಸ್ಗಳನ್ನು ಹೇಳುವುದಕ್ಕೆ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಅದೇ ರೀತಿ ಫಸ್ಟಿಗೆ ನಾವು ರೂಲ್ಸನ್ನು ಹೇಳಿ ಆ ರೂಲ್ಸ್ ವೈಸ್ ಎಕ್ಸಾಂಪಲ್ಸ್ ಬಿಡಿಸಿದಾಗ ಅದಕ್ಕೆ ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರುವಂಥದ್ದು ಕೇಳಿರುವಂಥದ್ದು ಇಂಡಕ್ಟಿವ್ ಮೆಥಡ್ ಅಂದರೆ ಏನು ಅನ್ನುವಂಥದ್ದು. ಸೊ ಇಲ್ಲಿ ಮೂವ್ಸ್ ಇಲ್ಲಿ ಐ ಬರಬಾರ್ದು, ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್ ಅನ್ನುವಂಥದ್ದು ಅಂತಂದರೆ ಉದಾಹರಣೆಗಳಿಂದ ರೂಲ್ಸ್ಗಳ ಕಡೆಗೆ ಹೋಗುವಂಥದ್ದು ಅಂದರೆ ಎಕ್ಸಾಂಪಲ್ಸ್ ಟು ರೂಲ್ಸ್ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.